ಒಂದು ಬ್ರಿಲಿಯಂಟ್ PR ಆಗುತ್ತೆ, ನನ್ನ ಫ್ಯೂಚರ್ಗೂ ಏನು ಸ್ವಲ್ಪ ಹೆಲ್ಪ್ ಆಗುತ್ತೆ ಅನ್ನುವಂಥ ಒಂದು ಉದ್ದೇಶದಲ್ಲಿ ನಾನು ಹೋಗಿದ್ದಲ್ಲಿ. ಆ್ಯಂಡ್ ಅಲ್ಲಿ ಹೋದಾಗ ನಾನು ಹೇಳಿದೆ ಜೆನ್ಯೂನ್ ಆಗಿ ಇದೇ ಇದ್ದಿದ್ದು ಅಂತ. ಮೇ ಬಿ ತುಂಬ ಕ್ರಿಂಜ್ ವ್ಯಕ್ತಿಗಳ ನಡುವೆ ಒಬ್ಬ ಜೆನ್ಯೂನ್ ಆಗಿದ್ರೆ ವರ್ಕೌಟ್ ಆಗಲ್ಲ ಆ ವ್ಯಕ್ತಿಗೆ. ಅವನು ಸ್ವಲ್ಪ ಹಿಂಗೆ ಮಾಡಬೇಕು, ಅವನು ಓವರ್ ಆ್ಯಕ್ಟಿಂಗ್ ಮಾಡಬೇಕು, ಅವನು ತಲೆಹರಟೆ ಮಾಡಬೇಕು. ತಲೆಹರಟೆ ಅಂದರೆ ಆ ಥರದ್ದು ಕ್ರಿಂಜ್ ರೀತಿಯಲ್ಲಿ ತಲೆಹರಟೆ ಮಾಡಬೇಕು ಅಂತ. ಬಟ್ ಐ ಥಿಂಕ್ ಒಬ್ಬ ವ್ಯಕ್ತಿಗೆ ಅದು ವರ್ಕೌಟ್ ಆಯಿತು ಅಂದರೆ ನಟನ್ಗೆ, ಗಿಲ್ಲಿಗೆ ವರ್ಕೌಟ್ ಆಯಿತು. ಅಂದರೆ ಅವನೊಬ್ಬ ಅವನ ಅಕ್ಕಪಕ್ಕದಲ್ಲಿ ಯಾರ್ಯಾರಿದ್ರು ಅವ್ನು ಜೋಕ್ಸು ಚೆನ್ನಾಗಿ ಮಾಡ್ತಾ ಇದ್ದ ಅವನು. ಬಟ್ ಸ್ವಲ್ಪ ಅನಾಯಿಂಗ್ ಆಫ್ಟರ್ ಒನ್ ಪಾಯಿಂಟ್ ಆಫ್ ಟೈಮ್. ಯಾಕಂದರೆ 1 hour ಅವ್ನು ಜೋಕ್ಸ್ ಕೇಳಿಸ್ಕೊಳ್ಳೋದು ಪರವಾಗಿಲ್ಲ ನಿಮಗೆ, ನಮ್ಗೆ ಇಡೀ ದಿನ ಅದೇ ಇರುತ್ತಲ್ವಾ. ಏನು ನೋಡಿದ್ರು ಎಲ್ಲದ್ರ ಮೇಲೆ ಕಮೆಂಟ್ರಿ, ಇದೇನಿದು ಪಿಲ್ಲೋ ಈ ಥರ ಇದೆ ಅಂತ ಪಿಲ್ಲೋ ಮೇಲೆ ಕಮೆಂಟ್ರಿ, ಅದು ಅದ್ರ ಥರ ಇದೆ ಅಂತ ಅದ್ರ ಮೇಲೆ ಕಮೆಂಟ್ರಿ, ಬಾಯ್ತಣ ಬಾಣ ನೀನು ಅಂತ ಹೇಳ್ಬಿಟ್ಟು ಏನೋ ಒಂದಿದ್ದು ಸುಮ್ಕಿರಣ ಅಂತ ಹೇಳ್ಬಿಟ್ಟು ಫುಲ್ ಡೇ ಅದು ಕಮೆಂಟ್ರಿ ನಡೀತಾನೆ ಇರುತ್ತೆ. ಸೊ ಅಲ್ಲಿ ಸ್ವಲ್ಪ ಅನಾಯಿಂಗ್ ಇತ್ತು. ಅದು ಬಿಟ್ಟರೆ ಐ ಥಿಂಕ್ ಓವರ್ ಆಲ್ ತುಂಬ ಚೆನ್ನಾಗಿ ಮಾತಾಡ್ತಾನೆ. ಯಾರು ಜಾಸ್ತಿ ಅವರೇನಾ ಇಲ್ಲ, ಕ್ರಿಂಜ್ ಅಂದರೆ ಜಾಸ್ತಿ ಐ ಥಿಂಕ್ ಟಾಪ್ ಬರೋದು ಕರಿಬಸಪ್ಪ ಅವರು, ಸೆಕೆಂಡ್ ಬರೋದು ಸತೀಶ್ ಅವರು.